ಶಾಸಕ ಜಿಎಸ್ ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡಲು ರೋಣದ ಹಜರತ್ ಸಾಹೇಬ್ ಸುಲೇಮಾನ್ ಶಾವಲಿ ದರ್ಗಾ ಅಜ್ಜನವರ ಆಗ್ರಹ. ಜಾತಿ ಧರ್ಮದ ಭೇದವಿಲ್ಲದೆ ಸರ್ವರನ್ನು ಮುನ್ನಡೆಸಿದ ನಾಯಕನಿಗೆ ಮಂತ್ರಿ ಪದವಿ ನೀಡಲು ಕಳಕಳಿಯ ಮನವಿ. ಇಂದು ರೋಣದ ರಾಜೀವ್ ಗಾಂಧಿ ಯಾತ್ರಾ ನಿವಾಸದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಜರತ್ ಸಾಹೇಬ್ ಸುಲೇಮಾನ್ ಶಾವಲಿ ದರ್ಗಾದ ಅಜ್ಜನವರು ಶಾಸಕ ಜಿಎಸ್ ಪಾಟೀಲ್ರಿಗೆ ರೋಣ ಕ್ಷೇತ್ರದಲ್ಲಿ ಜಾತಿ ಮತ್ತು ಧರ್ಮಗಳ ಭೇದ ಭಾವವಿಲ್ಲದೆ ನಿಸ್ವಾರ್ಥವಾಗಿ ಎಲ್ಲರನ್ನ ಒಗ್ಗೂಡಿಸಿ ಸೇವೆ ಸಲ್ಲಿಸುತ್ತಿದ್ದಾರೆ ಅಂತ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಯಾವುದೇ ಅಧಿಕೃತ ಆಹ್ವಾನ ಇಲ್ಲದೇ ಇದ್ರೂ ಕೇವಲ ಶಾಸಕರ ಮೇಲಿರುವ ಪ್ರೀತಿ ಹಾಗೂ ಅಭಿಮಾನದಿಂದ ಸರ್ವಧರ್ಮದ ಪೂಜ್ಯರು ಒಂದೇ ವೇದಿಕೆಯಲ್ಲಿ ಸ್ವಇಚ್ಛೆಯಿಂದ ಸೇರಿದ್ದೇವೆ ಅಂತ ತಿಳಿಸಿದ ಅವರು, ರೋಣದ ಈ ಹಿರಿಯ ನಾಯಕನಿಗೆ ಈ ಬಾರಿಯ ಸಚಿವ ಸಂಪುಟ ಮಂತ್ರಿ ಸ್ಥಾನವನ್ನು ನೀಡಲೇಬೇಕು ಅಂತ ಮುಖ್ಯಮಂತ್ರಿಗಳು ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಕಳಕಳಿಯ ಮನವಿಯನ್ನ ಮಾಡಿದರು. ಆ ಕುರಿತು ದರ್ಗಾ ಅಜ್ಜನವರು ಪತ್ರಿಕಾಗೋಷ್ಠಿಯಲ್ಲಿ ಆಡಿದ ಸೌಹಾರ್ದಯುತ ಮಾತುಗಳು ಇಲ್ಲಿದೆ ನೋಡಿ. ಸುದೀರ್ಘವಾಗಿ 4 ಬಾರಿ ಎಮ್.ಎಲ್.ಎ ಗೆದ್ದಂಥ ನಮ್ಮ ಜಿಎಸ್ ಪಾಟೀಲ್ ಸಾಹೇಬರು ಸತತವಾಗಿ ಈ ರೋಣದ ಅಭಿವೃದ್ಧಿಗಾಗಿ ಎಲ್ಲ ಸಮಾಜ ಒಗ್ಗೂಡಿಸುವಲ್ಲಿ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲರನ್ನು ಒಗ್ಗೂಡಿಸುವುದು, ಎಲ್ಲರೂ ನಮ್ಮವರಂತ ಹೇಳಿ ಸತತವಾಗಿ ನಿಸ್ವಾರ್ಥಿ ಸೇವೆಯನ್ನು ಮಾಡಿದಂಥ ನಮ್ಮ ಜಿಎಸ್ ಪಾಟೀಲ್ ಸಾಹೇಬರಿಗೆ ಈ ಬಾರಿ ಮುಖ್ಯಮಂತ್ರಿಗೆ ಡಿಕೆ ಶಿವಕುಮಾರ್ಗೆ ತಿಳಿಸೋದೇನೆಂದರೆ, ಈ ವರ್ಷ ಅವರಿಗೇನಿತ್ತಲ್ಲ ಸಚಿವ ಸ್ಥಾನ ಕೊಡಬೇಕಂತ ನಾನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮನವಿ ಮಾಡ್ಕೊತೀನಿ ಎಲ್ಲರ ಪರವಾಗಿ. ಮತ್ತು ಇಲ್ಲಿ ಯಾರು ಕರೆದಿಲ್ಲ, ಅವ್ರ ಮ್ಯಾಗಿಟ್ಟ ಅಭಿಮಾನ ಇಟ್ಕೊಂಡು ಬಂದೀವಿ. ಎಲ್ಲ ಪೂಜೆರು ಬರ್ಬೇಕಾದ್ರೆ ಅವ್ರ ಮ್ಯಾಗಿಟ್ಟಂಥ ಅಭಿಮಾನದಿಂದ ಬಂದೀವಿ. ಅದಕ್ಕೆ ಈ ಸಚಿವ ಸ್ಥಾನ ಅವರಿಗೆ ಸಿಗಬೇಕಂತ ಹೇಳಿ ನಾನು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಯಾವುದೇ ಕೋಮು ಭೇದವಿಲ್ಲದೆ ಸರ್ವಧರ್ಮದ ಸಂತರು ಹಾಗೂ ಶ್ರೀಗಳು ಒಂದಾಗಿ ಶಾಸಕ ಜಿಎಸ್ ಪಾಟೀಲ್ ಅವರ ನಿಸ್ವಾರ್ಥ ಹಾಗೂ ಜಾತ್ಯತೀತ ಧೋರಣೆಯನ್ನು ಬೆಂಬಲಿಸಿ ಧ್ವನಿ ಎತ್ತಿರುವುದು ಸದ್ಯ ರೋಣ ಹಾಗೂ ಗದಗದ ರಾಜಕೀಯ ವಲಯದಲ್ಲಿ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಸರ್ವಧರ್ಮದ ಪೂಜ್ಯರ ಈ ಒಕ್ಕಲಿನ ಪ್ರೀತಿಯ ಆಶಯವನ್ನ ಮನ್ನಿಸಿ ಹೈಕಮಾಂಡ್ ಈ ರೀತಿಯ ಒಂದು ಹಿರಿಯ ನಾಯಕನಿಗೆ ಸಚಿವ ಸ್ಥಾನದ ಗೌರವ ನೀಡುತ್ತಾ ಅನ್ನೋದನ್ನ ನಾವೀಗ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಜೊತೆ ಅಂದಪ್ಪ ಮಾದರ್, ರಾಷ್ಟ್ರಕ್ರಾಂತಿ ನ್ಯೂಸ್, ಗದಗ.